ಬಿಸಿಸಿಐ ಮುಂದೆ ಬಿಲ್ಡಪ್ ಕೊಟ್ಟು ಐಸಿಸಿ ಎದುರು ಹೀರೋ ಆಗೋಕ್ ಹೋಗಿ ವಿಶ್ವಕಪ್ ಟೂರ್ನಿಂದಲೇ ಹೊರಬಿದ್ದಿರುವಂತಹ ಬಾಂಗ್ಲಾದೇಶ ಈಗ ಅತಂತ್ರ ಸ್ಥಿತಿಯಲ್ಲಿದೆ. ಅಟ್ ಪ್ರೆಸೆಂಟ್ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಏನೇನೋ ಗಿಮ್ಮಿಕ್ಗಳನ್ನ ಮಾಡ್ತಾ ಇದೆ. ವಿಶ್ವಕಪ್ ಟೈಮಲ್ಲಿ ಆಟಗಾರರನ್ನ ಎಂಗೇಜ್ ಮಾಡಬೇಕು. ಐಸಿಸಿ ಟೂರ್ನಿಯನ್ನ ಮಿಸ್ ಮಾಡ್ಕೊಂಡ್ವಿ ಅನ್ನಿಸಬಾರದು. ಅವರ ಮೈಂಡ್ ಡೈವರ್ಟ್ ಮಾಡಬೇಕು ಅಂತ ಹೊಸ ಪಂದ್ಯಾವಳಿಯನ್ನೇ ಘೋಷಣೆ ಮಾಡಿದೆ. ಹುಲಿ ಬಿಟ್ಟು ಇಲಿಯನ್ನ ಹಿಡಿದಿರುವಂತ ಬಾಂಗ್ಲಾದೇಶದ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಎಲ್ಲವೂ ಅಂದ್ಕೊಂಡಂತೆ ಆಗಿದ್ದರೆ ಇಷ್ಟೊತ್ತಿಗೆ ಭಾರತದಲ್ಲಿ ಬಾಂಗ್ಲಾದೇಶದ ಆಟಗಾರರು ಬಿಂದಾಸ್ ಆಗಿ ಪ್ರಾಕ್ಟೀಸ್ಗೆ ರೆಡಿ ಆಗಬೇಕಿತ್ತು. ಆದರೆ ನಮಗೆ ಸೇಫ್ ಇಲ್ಲ, ಭದ್ರತೆ ಇಲ್ಲ, ಅದು ಇದು ಅಂತ ಕತೆ ಹೊಡ್ಕೊಂಡು ವಾರಗಟ್ಟಲೆ ಐಸಿಸಿ ಮುಂದೆ ಡ್ರಾಮಾ ಮಾಡಿಕೊಂಡು ಕೊನೆಗೆ ಟೂರ್ನಿಂದಲೂ ಕೂಡ ಹೊರಬಿದ್ರು. ಅವರ ಪ್ಲೇಸಲ್ಲಿ ಆಲ್ರೆಡಿ ಸ್ಕಾಟ್ಲೆಂಡ್ ಪ್ಲೇಯರ್ಗಳು ಚಾನ್ಸ್ ಅನ್ನ ಗಿಟ್ಟಿಸ್ಕೊಂಡಿದ್ದಾರೆ. ಸೊ ಕ್ರಿಕೆಟ್ ಜಗತ್ತೇ T20 ವಿಶ್ವಕಪ್ನಲ್ಲಿ ಬ್ಯುಸಿ ಇರುವಂಥ ಟೈಮಲ್ಲಿ ನಾವ್ಯಾಕೆ ಖಾಲಿ ಕೂತ್ಕೊಳ್ಬೇಕು ಅಂತ ಹೊಸ ಪಂದ್ಯಾವಳಿಯನ್ನೇ ಘೋಷಣೆ ಮಾಡಿದ್ದಾರೆ. ಒಡಮ್ಮೋ ಬಾಂಗ್ಲಾದೇಶ T20 ಕಪ್ 2026 ಆರಂಭ. T20 ವಿಶ್ವಕಪ್ನಿಂದಲೇ ಹೊರಬಿದ್ದಿರುವಂಥ ಬಾಂಗ್ಲಾ ಈಗ ಆಲ್ಟರ್ನೇಟಿವ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಒಡಮ್ಮೋ ಬಾಂಗ್ಲಾದೇಶ T20 ಕಪ್ 2026 ಹೆಸರಿನಲ್ಲಿ ಹೊಸ ದೇಶೀಯ ಸ್ಪರ್ಧೆಯನ್ನು ಆಯೋಜನೆ ಮಾಡುವುದಾಗಿ ಘೋಷಣೆ ಮಾಡಿದೆ. ಬಾಂಗ್ಲಾದೇಶದಲ್ಲಿ ಅದಮ್ಯ ಎಂಬ ಅರ್ಥವನ್ನ ನೀಡುವಂತ ಒಡಮ್ಮೋ ಫೆಬ್ರವರಿ 5ರಿಂದ 9ರವರೆಗೆ ನಡೆಯಲಿದೆ. ಅಲ್ಲಿನ ವೈಟ್ ಬಾಲ್ ಮಾದರಿಯ ಆಟಗಾರರನ್ನ ಒಗ್ಗೂಡಿಸಿ ಈ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗ್ತಾ ಇದೆ. ಆಟಗಾರರನ್ನ 3 ತಂಡಗಳಾಗಿ ವಿಂಗಡಣೆ ಮಾಡಿದ್ದು ಧೂಮ್ಕೇತು 11, ದರ್ಬಾರ್ 11 ಹಾಗೆ ಡುರಂಟೋ 11 ಎಂಬ 3 ತಂಡಗಳನ್ನ ಘೋಷಿಸಲಾಗಿದೆ. 3 ತಂಡಗಳ ನಡುವಿನ ಫೈಟ್ನಲ್ಲಿ ಫೆಬ್ರವರಿ 9ಕ್ಕೆ ಫೈನಲ್. ಇನ್ನು ಪಂದ್ಯಾವಳಿಯಲ್ಲಿ 3 ತಂಡಗಳು ಭಾಗಿಯಾಗಲಿವೆ. ಬಾಂಗ್ಲಾದೇಶ T20 ತಂಡದ ನಾಯಕ ಲಿಟ್ಟನ್ ಕುಮಾರ್ ದಾಸ್ ಧೂಮ್ಕೇತು 11 ತಂಡವನ್ನ ಲೀಡ್ ಮಾಡ್ತಾರೆ. ಇನ್ನು ನಜ್ಮುಲ್ ಹುಸೇನ್ ಶಾಂಟೋ ಅವರನ್ನ ದರ್ಬಾರ್ 11 ತಂಡಕ್ಕೆ ನಾಯಕನನ್ನಾಗಿ ನೇಮಕ ಮಾಡಲಾಗಿದೆ. ಹಾಗೆ ಅಕ್ಬರ್ ಅಲಿ ಅವರನ್ನ ಡುರಂಟೋ 11 ತಂಡಕ್ಕೆ ಕ್ಯಾಪ್ಟನ್ ಆಗಿ ನೇಮಕ ಮಾಡಲಾಗಿದೆ. T20 ವಿಶ್ವಕಪ್ಗಾಗಿ ಭಾರತಕ್ಕೆ ಟ್ರಾವೆಲ್ ಮಾಡೋಕೆ ಒಪ್ಪದ ಬಿಸಿಬಿ ಈ ಪಂದ್ಯಾವಳಿಯನ್ನ ಆಯೋಜನೆ ಮಾಡಿದೆ. ಒಡಮ್ಮೋ ಬಾಂಗ್ಲಾದೇಶ T20 ಕಪ್ ಅನ್ನ ಸಾಂಕೇತಿಕವಾಗಿ ಅಷ್ಟೇ ಅಲ್ಲದೆ ಸ್ಪರ್ಧಾತ್ಮಕ ಪಂದ್ಯಾವಳಿಯಾಗಿ ಕೂಡ ಆಯೋಜನೆ ಮಾಡಿದೆ. ಸೊ ಬಿಸಿಬಿ ಮಂಡಳಿಯ ಪ್ರಕಾರ ಸ್ಪರ್ಧೆಯಲ್ಲಿ 3 ತಂಡಗಳು ಭಾಗವಹಿಸಲಿದ್ದು ತಲಾ 2.5 ಕೋಟಿ ರೂಪಾಯಿಗಳ ಬಹುಮಾನ ಹಾಗೆ ಶುಲ್ಕವನ್ನ ನೀಡಲಾಗುತ್ತೆ ಅಂತ ಅಧಿಕೃತ ಹೇಳಿಕೆಯಲ್ಲಿ ಘೋಷಣೆ ಮಾಡಿದೆ. ಇನ್ನು ಈ ಸ್ಪರ್ಧೆ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮವನ್ನು ಕೂಡ ಪರಿಚಯಿಸಲಿದೆ. ಗುಂಪು ಹಂತದ 3 ಪಂದ್ಯಗಳನ್ನು ಫೆಬ್ರವರಿ 5, 6 ಹಾಗೆ 7ರಂದು ನಿಗದಿಪಡಿಸಲಾಗಿದೆ. ಆದರೆ ಫೈನಲ್ ಪಂದ್ಯ ಫೆಬ್ರವರಿ 9ರಂದು ನಡೆಯಲಿದೆ. ಹಾಗೆ ಅಭಿಮಾನಿಗಳ ಕ್ರೇಜ್ ಅನ್ನ ಹೆಚ್ಚಿಸೋಕೆ ಕ್ರೀಡಾಂಗಣಗಳಿಗೆ ಬರಬೇಕು ಅಂತೇಳಿ ಬಿಸಿಬಿ ಟಿಕೆಟ್ ಬೆಲೆಯನ್ನ ಕಡಿಮೆ ಮಾಡೋದಾಗಿ ಹೇಳಿದೆ. ಆಕ್ಚುಲಿ ಇಲ್ಲಿ ಬಾಂಗ್ಲಾ ಆಟಗಾರರು T20 ವಿಶ್ವಕಪ್ ಅನ್ನು ಆಡುವಂತ ಜೋಶ್ನಲ್ಲಿದ್ರು. ಆದರೆ ಬಿಸಿಬಿಯ ನಿರ್ಧಾರದಿಂದಾಗಿ ಸಹಜವಾಗಿಯೇ ಬೇಸರಗೊಂಡಿದ್ದಾರೆ. ಹೀಗಿದ್ರೂ ಪ್ಲೇಯರ್ಗಳ ನಿರಾಸೆಯನ್ನ ಹೋಗಲಾಡಿಸೋಕೆ ಪಂದ್ಯಾವಳಿಯನ್ನ ಸ್ಟಾರ್ಟ್ ಮಾಡಿದೆ ಬಿಸಿಬಿ. ಆದರೆ ಬಿಸಿಬಿಯ ಈ ನಿರ್ಧಾರ ಹೇಗೆ ವರ್ಕೌಟ್ ಆಗುತ್ತೆ, ಅಲ್ಲಿನ ಕ್ರಿಕೆಟಿಗರು ಇದನ್ನ ಎಂಜಾಯ್ ಮಾಡ್ತಾರಾ, ಕ್ಲಿಕ್ ಆಗುತ್ತಾ ಅನ್ನೋದು ಈಗಿರುವಂತ ಪ್ರಶ್ನೆ. ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಪ್ರಾಡಕ್ಟ್ ಹಾಗೆ ಜಾಹೀರಾತು ಪ್ರಮೋಷನ್ಗೆ ಡಿಸ್ಪ್ಲೇನಲ್ಲಿ ಕಾಣಿಸುವಂತ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನಮಸ್ಕಾರ.